ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ್ದು ಯೂಟ್ಯೂಬಲ್ಲಿ ಲೈವ್ ಮಾಡಲ್ಲ, ಇಲ್ಲ ಯಾವುದೇ ಥರದ ನಿಮಗೆ ಕಾಲ್ ಟಿಪ್ಸ್ ಅಂತೂ ಪ್ರೊವೈಡ್ ಮಾಡೋದಿಲ್ಲ. ಕಲಿಬೇಕು ಅನ್ನೋರು ನಂದು ಲೈಕ್ 30 ಡೇಸ್ ಲರ್ನಿಂಗ್ ಕ್ಲಾಸ್ದು ಈ 23ನೇ ತಾರೀಕಿದೆ. ಸೊ ನೀವು ಜಾಯ್ನ್ ಆಗಿ ಕಲೀರಿ. ಕಲಿತ್ರೆ ಮಾರ್ಕೆಟ್ ಈಸಿ ಆಗುತ್ತೆ, ಕಲಿಲ್ಲ ಅಂದರೆ ಆಲ್ವೇಸ್ ನೀವು ಮಾರ್ಕೆಟ್ನ ಗ್ಯಾಂಬ್ಲಿಂಗ್ XYZ ಥಿಂಗ್ಸ್ ಅಂದ್ಕೊಂಡೇ ಹೋಗ್ತಿರೋ ಹೊರತು ಮಾರ್ಕೆಟ್ನಲ್ಲಿ ಯಾವುದೇ ಕಾರಣಕ್ಕೂ ನೀವು ಪ್ರಾಫಿಟ್ನ ಮಾಡೋದಿಲ್ಲ. ಫೋಕಸ್ ಆನ್ ಲರ್ನಿಂಗ್ ಎನಿಥಿಂಗ್. ನೀವು ಯಾವುದೇ ಬಿಸ್ನೆಸ್ ಮಾಡಿ, ಇಲ್ಲ ಯಾವುದೇ ಥರದ್ದು ಬೇರೆ ಕಾನ್ಸೆಪ್ಟ್ಗಳ ಬಗ್ಗೆ ವರ್ಕ್ ಮಾಡಿ, ಇಲ್ಲ ನೀವು ಜಾಬ್ ಮಾಡಿ, ಯಾವುದಾದ್ರು ಒಂದು ಮಾಡಿ. ಬಟ್ ಅದನ್ನು ಬಿಟ್ಟು ಪರ್ಟಿಕ್ಯುಲರ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಒಂದೇ ರಾತ್ರಿ ನೀವು ಕೋಟ್ಯಾಧಿಪತಿ ಆಗ್ತೀರಿ ಅನ್ನೋದು ತುಂಬಾ ದೊಡ್ಡ ಸುಳ್ಳದು. ಬಿಕಾಸ್ ಏನಕ್ಕೆ ಅಂದರೆ ಇತ್ತೀಚೆಗೆ ನೋಡಿದ್ರೆ ಯೂಟ್ಯೂಬ್ ಆಗೇ ಇರೋದು. ಬಿಕಾಸ್ ಪೀಪಲ್ ವಿಲ್ ಶೋ ಲೈಕ್ ಮನಿ ಫ್ಲೋ ಆಗ್ತಿದೆ, ಮೇಲಿಂದ ಬೀಳ್ತಾ ಇದೆ, ಫಾರೆಕ್ಸ್ ಹಾಗೆ ಹೀಗೆ ಅಂತ. ಅದೆಲ್ಲ ಬಂದು ಜಸ್ಟ್ ಫಾರ್ ಆ್ಯಡ್ ಪರ್ಪಸ್ ಮಾಡಿರೋದು ಹೊರತು ನೀವು ಆ ಥರ ದುಡ್ಡು ಮಾಡೋರು ಯಾರೂ ಶೋ ಆಫಿಗೆ ಹೊರಗಡೆ ಬರೋದಿಲ್ಲ. ಯಾಕೆಂದರೆ ಕನ್ನಡದಲ್ಲಿ ಒಂದು ಗದೆ ಇದೆ, ಮನುಷ್ಯರು ಕಣ್ಣು ಬೀಳಬಾರ್ದು ಅಂತ. ಹಾಗೆಯೇ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಟ್ರೇಡ್ ಮಾಡೋದ್ರಲ್ಲಿ ನಿಮಗೆ ಆ ಥರ ಇದ್ದೇ ಇರುತ್ತೆ. ಬರೀ ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಪುಣೆ ಮತ್ತು ನಾಗ್ಪುರ್ ಅದು ಒಂದು ಅಷ್ಟರಲ್ಲೇ ದಿನಕ್ಕೆ ಸುಮಾರು ಒಂದು 2,000-3,000 ಕೋಟಿ ಡಬ್ಬಾ ಟ್ರೇಡಿಂಗಲ್ಲಿ ರೊಟೇಟ್ ಆಗುತ್ತೆ ಇಂಡಿಯಾದಲ್ಲಿ ಅಂದರೆ. ಸೊ ಆ ಥರ ಇದ್ದಾಗ ನಿಮಗೆ ಮಾರ್ಕೆಟಲ್ಲಿ ಅವ್ರುಗಳು ಬಂದು ನಿಮಗೆ ಮೇಲ್ಗಡೆ ದುಡ್ಡು ಎಸ್ಕೊಂಡೆಲ್ಲ ತೋರ್ಸೋಕೆ ಶೋ ಆಫ್ ಮಾಡೋದಿಲ್ಲ. ಸೊ ದಿಸ್ ಈಸ್ ಪ್ಯೂರ್ಲಿ ಲರ್ನಿಂಗ್. ಫೋಕಸ್ ಆನ್ ಲರ್ನಿಂಗ್ ಕಲಿತ್ರೆ ಎಷ್ಟು ಈಸಿ ಆಗುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಮಾರ್ಕೆಟಲ್ಲಿ ಇವತ್ತು ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಟೈಮ್ ಐ ಜಸ್ಟ್ ಟ್ರೇಡೆಡ್ ಇನ್ ಬ್ಯಾಂಕ್ ನಿಫ್ಟಿ. ಬಿಕಾಸ್ ನಂದು ನ್ಯೂ ಕಾನ್ಸೆಪ್ಟು, ನ್ಯೂ ಥಿಂಗು, ದಿಸ್ ಅ ಟ್ರೆಂಡ್ ಬೇಸ್ಡು ರಿಟ್ರೇಸ್ಮೆಂಟ್ ಎಲ್ಲಿ ತನಕ ಬರ್ಬೋದು ಅನ್ನೋದು ಕೂಡ ಕ್ಲಿಯರಾಗಿ ಮಾರ್ಕೆಟಲ್ಲಿ ಒಂದು ಶೋ ಆಫ್ ತೋರಿಸುತ್ತೆ ನನಗೆ. ಎಕ್ಸಾಕ್ಟ್ ಸೇಮ್ ರಿಟ್ರೇಸ್ಮೆಂಟಿನಲ್ಲಿ ಮೇಲೆ ಹೋಗ್ತಿದೆ. ಏನು ಎತ್ತ ಅಂತ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಹೇಳೋದಾರೆ. ಐ ಜಸ್ಟ್ ಡನ್ ಫಾರ್ ದ ಡೇ, ಆಲ್ಮೋಸ್ಟ್ ಹ್ಯಾಪಿ. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಉತ್ತಮವಾದ ಪ್ರಾಫಿಟ್ ಆಗಿದೆ. ನಿಫ್ಟಿ ಒಂದು ಸ್ಮಾಲ್ ಸ್ಕಾಲ್ಪಿಂಗ್ ಅಷ್ಟೇ. ಅದು ನಿಫ್ಟಿಯಲ್ಲಿ ಅಲ್ಲಿಂದ ಒಂದು ಡೈ ಕೊಡ್ಬೋದು. ಯಾಕೆಂದರೆ ನಿಫ್ಟಿ ಬಂದು ಡೈಸಿ ಮೂವಲ್ಲಿ ನಿಂತಿದೆ, ಮಿಡ್ಡಲ್ಲಿ ನಿಂತಿದೆ. ನಿಫ್ಟಿಯಲ್ಲಿ ಯಾವ ಕಡೆಗೂ ಡೈರೆಕ್ಷನ್ ಇಲ್ಲ. ಸೊ ಹಾಗಾಗಿ ಬ್ಯಾಂಕ್ ನಿಫ್ಟಿ ಎಕ್ಸಾಕ್ಟ್ ನಂದು ಸಪೋರ್ಟ್ ಝೋನಿಗೆ ಬಂದಿತ್ತು. ಸಪೋರ್ಟ್ ಝೋನಿಗೆ ಬರ್ತಿದ್ದಂಗೆ ಐ ಜಸ್ಟ್ ಟ್ರೇಡೆಡ್, ಡನ್ ಫಾರ್ ದ ಡೇ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಒಂದು ಉತ್ತಮವಾದ ಪ್ರಾಫಿಟ್ನ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಹೇಳೋದು, ನಾಲೆಡ್ಜ್ ಇದ್ದರೆ ನೀವು ಎಲ್ಲಿ ಬೇಕಾದ್ರೆ ಯಾವ ಥರ ಬೇಕಾದ್ರೂ ಟ್ರೇಡ್ ಮಾಡ್ಬೋದು ಅಂತ. ನಾನು ಫೋಕಸ್ ಮಾಡ್ತಾ ಇರ್ತೀನಿ. ಬಿಕಾಸ್ ಸಮ್ ಟೈಮ್ ಏನಾಗುತ್ತೆ, ನಿಫ್ಟಿ ಮಿಡ್ಡಲ್ಲಿ ಸ್ಟಕಪ್ ಆಗುತ್ತೆ, ಮೂವ್ ಆಗೋದಿಲ್ಲ. ಆ ಟೈಮಲ್ಲಿ ಬ್ಯಾಂಕ್ ನಿಫ್ಟಿ ಏನಾದ್ರು ನಮ್ಮ ಸಪೋರ್ಟ್ ಝೋನಿಗೆ ಬರ್ತಿದೆ ಅಂದರೆ ವೈ ಕಾಂಟ್ ವಿ ಟ್ರೇಡ್ ಇಟ್ ಇನ್ ಬ್ಯಾಂಕ್ ನಿಫ್ಟಿ. ಸೇಮ್ ನಾವು ನಿಫ್ಟಿ ಕ್ವಾಂಟಿಟಿ ಏನು ಟ್ರೇಡ್ ಮಾಡ್ತಿರ್ತೀವಿ ಅದಕ್ಕಿಂತ ಕಡಿಮೆ ಕ್ವಾಂಟಿಟಿ ಬೇಕು ಬ್ಯಾಂಕ್ ನಿಫ್ಟಿಯಲ್ಲಿ. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೈಲ್ಡ್ ಮೂವ್, ಅದನ್ನು ಅಷ್ಟು ಈಸಿ ಅಲ್ಲ ಬ್ಯಾಂಕ್ ನಿಫ್ಟಿನ ಬಗ್ಸಿ ನಿಲ್ಲಿಸುವಂಥದ್ದು. ಸೊ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ರೆಡ್ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡೋದು ಈಸಿ. ನಾನು ನಿಫ್ಟಿ ಕ್ವಾಂಟಿಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದರೆ ಇವತ್ತು ಅದೇ ಅದು ಹೇಳೋಕ್ಕಾಗಲ್ಲ ಬಿಡಿ, ಅದು ಎಲ್ಲಿಗೆ ಹೋಗಿ ನಿಲ್ತಿತ್ತಂತ. ಬಿಕಾಸ್ ಹಾಗೇ. ಸೊ ನಾನು ಸಿಂಪಲಾಗಿ ಹೇಳಬೇಕಂದ್ರೆ ದಿಸ್ ಈಸ್ ಅವರ್ ನಿನ್ನೆ ಒಂದು ಶಾರ್ಪ್ ಅಪ್ ಮೂವ್ ಕೊಟ್ಟಿರೋದ್ರಿಂದ ಮಾರ್ಕೆಟಲ್ಲಿ ಕ್ಲಿಯರ್ ಕಟ್ಟಾಗಿ ಒಂದು ಮಾರ್ಕೆಟು ರಿಟ್ರೇಸ್ಮೆಂಟ್ ಝೋನಿಗೆ ಬಂದರೆ ಅಗೇನ್ ಬಯರ್ಸ್ ಗೋಯಿಂಗ್ ಟು ಆಕ್ಟಿವ್ ಅಂತ. ಸೊ ಸೇಮ್ ವೇ ಇದು ನಮ್ಮ ರಿಟ್ರೇಸ್ಮೆಂಟ್ ಝೋನು. ದೀಸ್ 3 ಲಕ್ಷ್ಮಣ್ ರೇಖೆ ಏನು ಕಾಣ್ತಿದೆಯಲ್ಲ, ಇದು ಬಂದು ಕ್ಲಿಯರ್ ಕಟ್ಟಾಗಿ ನಮ್ಮ ರಿಟ್ರೇಸ್ಮೆಂಟ್ ಝೋನ್ಸಾಗಿ ವರ್ಕ್ ಮಾಡುತ್ತೆ. ಸಪೋಸ್ ಮಾರ್ಕೆಟ್ ಇದರಿಂದ ಕೆಳಗಡೆ ಟ್ರೇಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆದರೆ ತುಂಬ ಶಾರ್ಪ್ ಸೆಲ್ ಆಗುತ್ತೆ. ಬಿಕಾಸ್ ತುಂಬ ಜನ ಬಯರ್ಸ್ಗಳು ಲಾಸ್ಟ್ ಆಫ್ ಲೆವೆಲ್ಸ್ ಇವನ್ನು ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ಯು ಕಾಂಟ್ ಸ್ಟಾಪ್, ಅಷ್ಟು ಫಾಸ್ಟಾಗಿ ಕೆಳಗಡೆ ಹೋಗುತ್ತೆ. ಅದೇ ರೀಸನು ನಾನು ಟ್ರೇಡ್ ಬಂದು ಎಕ್ಸಾಕ್ಟ್ ಲೈಕ್ ಮಾರ್ಕೆಟು ನಂದು ಫಸ್ಟ್ ಬೌನ್ಸಿಗೆ ಬಂದಾಗಲೇ ನಾನು ಆ್ಯಕ್ಚುಲಿ ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಲ್ಲ ಆ ಬ್ಯಾಂಕ್ ನಿಫ್ಟಿ ಟ್ರೇಡು, ಅದು ಒಂದು ಟ್ರೇಡ್ ಅಲ್ಲ, ಅದರಲ್ಲಿ 2 ಟ್ರೇಡ್ ಇದೆ. ಯಾಕೆಂದರೆ ನಾನು ಫಸ್ಟ್ ಇಲ್ಲಿ ಬೌನ್ಸಿಗೆ ಬರ್ತಿದ್ದಂಗೆ ಇಮಿಡಿಯೇಟ್ ಟ್ರೇಡ್ ತೊಗೊಂಡೆ, ಒಂದು ಉತ್ತಮವಾದ ಬೌನ್ಸಲ್ಲಿ ಪ್ರಾಫಿಟ್ನ ಬುಕ್ ಮಾಡಿದೆ. ಅಗೇನ್ ಎಕ್ಸಾಕ್ಟ್ ನಾನು ಈ ಲೆವೆಲಿಗೆ ಬಂದಾಗ ಮತ್ತೆ ಟ್ರೇಡ್ನ ಎತ್ಕೊಂಡಿದ್ದೀನಿ. ಈ ಲೆವೆಲ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಾನು ಟ್ರೇಡ್ ಕ್ಲೋಸ್ ಮಾಡಿದೆ. ಮಾರ್ಕೆಟ್ ಇದಕ್ಕಿಂತ ಇನ್ನೂ ಮೇಲೆ ಹೋಗಿದೆ, ಓಕೆ ನೋ ಪ್ರಾಬ್ಲಮ್. ಬಟ್ ಅಲ್ಲಿಗೆ ಬರೋ ಅಷ್ಟರಲ್ಲಿ ನಾನು ಆ ಟ್ರೇಡ್ನ ಕೂಡ ಕ್ಲೋಸ್ ಮಾಡಿದೆ. ನಿಫ್ಟಿ ಬಿಡಿ, ನಿಫ್ಟಿ ಬಂದು ಲೈಕ್ ಸ್ಮಾಲ್ ಸ್ಕಾಲ್ಪಿಂಗ್, ಅದು ಪುಟ್ ಸೈಡ್ ಹೋಗ್ಬೋದು ಅನ್ನೋದು. ಬಿಕಾಸ್ ಅದು ಇನ್ನೂ ನಮ್ಮ ಲೆವೆಲ್ ತನಕ ರಿಟ್ರೇಸ್ಮೆಂಟ್ ಆಗಿಲ್ಲ, ವೆಯ್ಟ್ ಮಾಡ್ತಿದೆ. ನಿಫ್ಟಿ ರಿಟ್ರೇಸ್ಮೆಂಟ್ ಫಸ್ಟ್ ಆಗುತ್ತಾ, ಬ್ಯಾಂಕ್ ನಿಫ್ಟಿ ಆಗುತ್ತಾ? ಬ್ಯಾಂಕ್ ನಿಫ್ಟಿ ಫಸ್ಟ್ ಆಯಿತು, ಸೊ ಬ್ಯಾಂಕ್ ನಿಫ್ಟಿ ಟು ಕಟ್ ಟ್ರೇಡ್. ಸೇಮ್ ನಿಫ್ಟಿ ಫಸ್ಟ್ ಆಗಿದ್ರೆ ಐ ಟು ಕಟ್ ಟ್ರೇಡ್ ಇನ್ ನಿಫ್ಟಿ. ಸೊ ಹಾಗೆ ದಿಸ್ ಈಸ್ ದ ಕಾನ್ಸೆಪ್ಟ್ ಐ ಆಮ್ ಯೂಸಿಂಗ್. ಸೊ ಯಾಕೆಂದರೆ ಕೆಲವರು ಥಿಂಕ್ ಮಾಡೋದೇನೆಂದರೆ, ಒಂದು ಇದು ಲೈಕ್ ನಿಫ್ಟಿನೇ ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡೋದು ಆಲ್ವೇಸ್ ಗುಡ್. ಇವನ್ ನಾನು ಹೇಳ್ತೀನಿ, ಒಂದು ಇಂಡೆಕ್ಸ್ನ ನೀವು ಆಲ್ವೇಸ್ ನರ್ವಸ್. ಇವನ್ ನೀವು ಥಿಂಕ್ ಮಾಡಿದರೆ, ನಾನು ನಿಫ್ಟಿ ಈಗ ಸಮ್ ಟೈಮ್ ಅರ್ಲಿಯರ್ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡ್ತಿದ್ದೆ, ಕಂಟಿನ್ಯೂಸ್ ಆಗಿ ನಿಫ್ಟಿನ ತುಂಬ ದಿನಗಳಿಂದ ಟ್ರೇಡ್ ಮಾಡ್ತೀನಿ. ದೆನ್ ಇವತ್ತು ಬ್ಯಾಂಕ್ ನಿಫ್ಟಿ ಸ್ಕಾಲ್ಪ್ ಮಾಡಿದೆ. ಅದೇ ಇವತ್ತು ನಾನು ಫಿನ್ ನಿಫ್ಟಿ ಮಾಡ್ಬೋದಿತ್ತು, ಬಟ್ ಐ ನೆವರ್ ಟ್ರೇಡ್ ಇಟ್ ಇನ್ ಫಿನ್ ನಿಫ್ಟಿ. ಈ ರೀಸನ್ ಇಷ್ಟೇ, ಬಿಕಾಸ್ ನನಗೆ ಬ್ಯಾಂಕ್ ನಿಫ್ಟಿ ಅನ್ನೋದು ಒಂದು 2 ಇಂಡೆಕ್ಸ್ ಮೇಲೆ ನನ್ನ ಮೇಜರ್ ಫೋಕಸ್ ಇರುತ್ತೆ. ಐ ಡೋಂಟ್ ಥಿಂಕ್ಸ್ ಅಬೌಟ್ ಫಿನ್ ನಿಫ್ಟಿ ಬಂದು ಬ್ಯಾಂಕ್ ನಿಫ್ಟಿ ಅಣ್ಣ ತಮ್ಮನೆ, ಎಲ್ಲರೂ ಅದೇ ಕಾಂಪೊನೆಂಟು, ಅದೇ ಥಿಂಗು. ಇನ್ನು ನಿಮಗೆ ಬ್ಯಾಂಕ್ ಎಕ್ಸ್ ಕೂಡ ಅದೇನೆ. ಇನ್ನು ನಿಮಗೆ ಮಿಡ್ ಕ್ಯಾಪ್ ನಿಫ್ಟಿ ನನಗೆ ಗೊತ್ತಿಲ್ಲ. ಮಿಡ್ ಕ್ಯಾಪ್ ನಿಫ್ಟಿ ನಾನು ಇವತ್ತವರೆಗೂ ಟ್ರೇಡು ಮಾಡಿಲ್ಲ, ಅದ್ರ ಬಗ್ಗೆ ಥಿಂಕು ಮಾಡೋದಿಲ್ಲ. ಯಾಕೆಂದರೆ ಅದು ಅಲ್ಲಿ ಯಾವ ಥರ ಮೂವ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ನಿಫ್ಟಿಯಲ್ಲಾದರೆ ಎಸ್, ನಿಫ್ಟಿ ಇಷ್ಟು ಕೆಳಗಡೆ ಬಂದರೆ ಡೆಫಿನೆಟಾಗಿ ಇಲ್ಲಿಂದ ಇನ್ನೊಂದು ಸ್ವಲ್ಪ ಡೌನ್ ಮೂವ್ ಕೊಡುತ್ತೆ. ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಕೆಳಗಡೆ ಬಂದು ಇನ್ನೊಂದು ಸ್ವಲ್ಪ ಡೌನ್ ಮೂವ್ ಕೊಡುತ್ತೆ ಅನ್ನೋದು ಗೊತ್ತಿರುತ್ತೆ. ಸೊ ಹಾಗಾಗಿನೇ ಎಕ್ಸಾಕ್ಟ್ಲಿ ಇವತ್ತು ಅದನ್ನೇ ಮಾಡಿದ್ದು. ದಿಸ್ ಈಸ್ ದ ಸಪೋರ್ಟ್ ಝೋನ್.
ಕ್ಲಿಯರ್ ಕಟ್ಟಾಗಿ ಸಪೋರ್ಟ್ ಝೋನಿಂದ ಎಷ್ಟು ನೀಟಾಗಿ ಬೌನ್ಸ್ ಆಗಿದೆ. ಅಗೇನ್ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತಿದೆ. ರೀಸನ್ ಇಷ್ಟೇ, ದಿಸ್ ಇಸ್ ದ ಪಿಕ್ಚರ್ ಪರ್ಫೆಕ್ಟ್ ಸಪೋರ್ಟ್ ಝೋನ್ಸ್. ಮಾರ್ಕೆಟು ಟೂ ಸಿನಾರಿಯೋಸ್ ಇವಾಗ ಮಾರ್ಕೆಟಲ್ಲಿ. ಇಲ್ಲಿಂದ ಮಾರ್ಕೆಟಲ್ಲಿ ಒಂದು ಬೌನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಿಕಾಸ್ ಆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದಿರೋದ್ರಿಂದ ಒಂದು ಬೌನ್ಸ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೆಡ್ ಕ್ಯಾಟ್ ಬೌನ್ಸು ಮೇ ಬಿ ಬರೋ ಚಾನ್ಸಸ್ ಕೂಡ ಇದೆ. ಇಲ್ಲ ಲೈಕ್ ಎಕ್ಸ್ಪೈರಿ ಇರೋದ್ರಿಂದ ಆಪ್ಷನ್ ಸೆಲ್ಲರ್ ಡೇ ಆಗಿ ಕೂಡ ಕನ್ವರ್ಟ್ ಆಗೋ ಚಾನ್ಸಸ್ ಕೂಡ ಇದೆ. ಬೋತ್ ಆರ್ ದೇರ್. ಆಪ್ಷನ್ ಲೈಕ್ ನಿಮ್ಗೆ ಆಪ್ಷನ್ ಸೆಲ್ಲರ್ ಡೇ ಕೂಡ ಆಗ್ಬೋದು, ಇಲ್ಲ ಆಪ್ಷನ್ ಬೈಯಿಂಗ್ ಆಲ್ರೆಡಿ ಟಾಪಿಂದ ಯಾರು ಹಿಡಿದಿದ್ರೆ ಈ ಲೆವೆಲ್ ತನಕ ಒಂದು ಉತ್ತಮವಾದ ಪ್ರಾಫಿಟ್ನ ಮಾಡಿರ್ತಾರೆ. ಸೊ ಆಪ್ಷನ್ ಬೈಯರ್ಸ್ಗೂ ಕೂಡ ಈಗ ನಂತರ ಯಾರು ಸಪೋರ್ಟ್ ಲೆವೆಲಲ್ಲಿ ಬೈ ಮಾಡಿದವರು ಕೂಡ ಪ್ರಾಫಿಟ್ ಮಾಡ್ಕೊಂಡಿರ್ತಾರೆ. ಸ್ಕ್ಯಾಲ್ಪಿಂಗ್ ಮಾಡೋದ್ರಿಂದ ಆಲ್ಮೋಸ್ಟ್. ಸೊ ನಿಮಗೆ ಇದು ಎಕ್ಸಾಕ್ಟ್ ಈ ಲೆವೆಲಿಂದಲೇ ಬೌನ್ಸ್ ಆಗುತ್ತೆ. ಇವೆರಡು ಲೆವೆಲ್ಸ್ ಕ್ರೂಷಿಯಲ್ ಲೆವೆಲ್ಸ್ ಮಾರ್ಕೆಟಲ್ಲಿ. ಸೊ ಇಲ್ಲಿಂದ ಏನಾದರೂ ಈ ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಆದರೆ ಲೈಕ್ 50,300 ಕೆಳಗಡೆಗೆ ಜಸ್ಟ್ ಗೋ ಫಾರ್ ಬೈಯಿಂಗ್ ಸೈಡ್ ಟ್ರೇಡ್. ಓಕೆನಾ? ಸೆಲ್ಲಿಂಗ್ ಸೈಡ್ ಟ್ರೇಡು. ಅಲ್ಲಿಂದ ಕೆಳಗಡೆ ತನಕ, ಅಲ್ಲಿಂದ ಮೇಲಂತೂ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಸೈಡ್ ಟ್ರೇಡ್ ಹೋಗಬೇಡಿ. ರೀಸನ್ ಇಷ್ಟೇ, ಬಿಕಾಸ್ ದಿಸ್ ಈಸ್ ಅ ಪಿಕ್ಚರ್ ಪರ್ಫೆಕ್ಟ್ ಸಪೋರ್ಟ್ ಝೋನ್. ನಿಫ್ಟಿ ನೋಡೋದಾದರೆ ನಿಫ್ಟಿಯಲ್ಲಿ ನಿಮಗೆ ಅದನ್ನು ಕೂಡ ಒಂದು ಇಂಟ ಕೊಡ್ತೀನಿ ನಾನು. ನಿಫ್ಟಿ ವಾಟ್ ನಿಫ್ಟಿ ಈಸ್ ಡೂಯಿಂಗ್. ನಿಫ್ಟಿಯಲ್ಲಿ ನಾನು ಅದಕ್ಕೇ ಬೆಳಿಗ್ಗೆ ಏನಕ್ಕೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡಿದ್ದೇನೆ ಅಂದರೆ ಇದೇ ಕಾರಣ. ಬಿಕಾಸ್ ನಿಫ್ಟಿಯಲ್ಲಿ ಸಪೋರ್ಟ್ ಝೋನ್ಸ್ ಇಲ್ಲಿದ್ದಾವೆ, ರೆಸಿಸ್ಟೆನ್ಸ್ ಝೋನ್ಸ್ ಇಲ್ಲಿದ್ದಾವೆ. ಓಕೆನಾ? ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಪ್ ಆ್ಯಂಡ್ ಡೌನ್ ಸೈಡಲ್ಲಿದೆ. ಸೊ ಹಾಗಾಗಿನೇ ಬ್ಯಾಂಕ್ ನಿಫ್ಟಿ ನೋಡಿ ಕಂಟಿನ್ಯೂಸ್ ಆಗಿ ಅದೇ ಸೇಮ್ ರೇಂಜ್ನ ಡ್ರಿವನ್ ಮಾಡ್ತಾ ಇದೆ. ಸೊ ನಾನು ಸೆಲ್ಲಿಂಗ್ ಸೈಡ್ ಟ್ರೇಡ್ ಎಲ್ಲಿಂದ ಮಾಡಿರೋದು, ಮಾರ್ಕೆಟು ಆಲ್ಮೋಸ್ಟ್ ಈ ಕ್ಯಾಂಡಲ್ ಬ್ರೇಕ್ಔಟ್ ಮಾಡಿ ಅಗೇನ್ ರಿಟರ್ನ್ ಬಂತು ನೋಡಿ. ಅಗೇನ್ ರಿಟರ್ನ್ ಬಂದು ಇಲ್ಲಿಂದ ಕೆಳಗಡೆ ಹೋಗ್ಬೇಕಾದ್ರೆ ಟುಕ್ ಅ ಟ್ರೇಡ್ ಸಡನ್ ಸ್ಪೈಕ್ ಆಯಿತು. ಪ್ರಾಫಿಟ್ನ ಬುಕ್ ಮಾಡ್ಕೊಂಡು ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್. ಕ್ವಾಂಟಿಟಿ ರೆಗ್ಯುಲರ್ ಕ್ವಾಂಟಿಟಿಗಿಂತ ಕಡಿಮೆ. ರೀಸನ್ ಇಷ್ಟೇ, ಆಲ್ರೆಡಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಡೇ ಟಾರ್ಗೆಟ್ನ ಕೊಟ್ಟಿದ್ದೆ. ಬ್ಯಾಂಕ್ ನಿಫ್ಟಿ ಐ ಡೋಂಟ್ ವಾಂಟ್ ಟು ಲೂಸ್ ದಟ್ ಮನಿ ಅಗೇನ್. ಐ ಡೋಂಟ್ ವಾಂಟ್ ಟು ಗಿವ್ ಇಟ್ ಟು ಮಾರ್ಕೆಟ್. ಸೊ ಹಾಗಾಗಿನೇ ಅಲ್ಲಿಂದ ಒಂದು ಶಾರ್ಪ್ ಸೆಲ್ಲಿಂಗ್ ಬಂತು. ಆಲ್ಮೋಸ್ಟ್ ಇಲ್ಲಿ ಬರೋಷ್ಟು ನಾನು ಪ್ರಾಫಿಟ್ ಬುಕ್ ಮಾಡಿದೆ. ಏನಕ್ಕೆ ಪ್ರಾಫಿಟ್ ಬುಕ್ ಮಾಡಿದೆ? ರೀಸನ್ ಇಷ್ಟೇ, ದಿಸ್ ಈಸ್ ದ ಶಾರ್ಪ್ ಸೆಲ್ಲಿಂಗ್ ಝೋನ್. ಇಲ್ಲಿಂದ ಕೆಳಗಡೆ ಹೋದರೆ ಮಾತ್ರ ನಾವು ಹೋಲ್ಡ್ ಮಾಡಿದ್ರೂ ಒಂದು ಮೂವ್ ಸಿಗುತ್ತೆ ಅನ್ಬೋದು. ನಾನು ಮಿಡ್ಡಲ್ಲಿ ಎಂಟ್ರಿ ಆಗಿನಿ, ಪ್ರೀಮಿಯಂ ಮೂವ್ ಆಗೋದಿಲ್ಲ. ಹಾಗಾಗಿನೇ ನನಗಿಲ್ಲಿ ಮೂವ್ ಎಷ್ಟು ಪ್ರೀಮಿಯಂ ಸ್ಮಾಲ್ ಪ್ರೀಮಿಯಂ ಸಿಕ್ತು, ಐ ಜಸ್ಟ್ ಟುಕ್ ಇಟ್ ಆ್ಯಂಡ್ ಗೆಟ್ ಔಟ್. ಅದೇ ಮಾರ್ಕೆಟ್ ಏನಾದರೂ ಈ ಕ್ಯಾಂಡಲ್ಲು ಇಲ್ಲಿ ತನಕ ಏನಾದರೂ ಸ್ಟ್ರೆಚ್ ಔಟ್ ಆಗಿದ್ದರೆ ವೆಯ್ಟ್ ಮಾಡಿ 5 ನಿಮಿಷ, ಇಲ್ಲಿ ತನಕ ಬರೋ ಚಾನ್ಸಸ್ ಇದೆ ಮಾರ್ಕೆಟ್ ಅಂತ. ಓಕೆನಾ? ಸೊ ಹಾಗಾಗಿನೇ ಮಾರ್ಕೆಟಲ್ಲಿ ಈಗ ಮಿಡ್ಡಲ್ ಓಪನ್ ಆಗಿದೆ. ಮಾರ್ಕೆಟು ಐದರ್ ಈ ಲೆವೆಲ್ ತನಕ ಬರೋ ಚಾನ್ಸಸ್ ಕೂಡ ಇದೆ, ಈ ಲೆವೆಲಿಂದ ಒಂದು ಲೈಕ್ ರಿಟರ್ನ್ ಯು ಟರ್ನ್ ತೊಗೊಳ್ಳೋ ಚಾನ್ಸಸ್ ಕೂಡ ಇದೆ, ಇಲ್ಲ ಈ ಲೆವೆಲಿಗೆ ಬಂದು ಮಾರ್ಕೆಟ್ ಇವತ್ತು ಇಲ್ಲೇ ಹೋಲ್ಡ್ ಮಾಡಿ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಇದೆ. ಓನ್ಲಿ ಸೆಲ್ಲಿಂಗ್ ಪಾಸಿಬಲ್. ಇಷ್ಟು ಬೈಯಿಂಗ್ ಕ್ಯಾಂಡಲ್ಸ್ ಏನು ಕಾಣ್ತಿದ್ದಾವೆ, ಇಷ್ಟು ಪೊಸಿಷನ್ಸ್ ಆಗಿರೋದು ಆಪ್ಷನ್ ಸೆಲ್ಲಿಂಗ್ ಪೊಸಿಷನ್ಸ್ ಆಗಿರ್ಬೋದು, ಬೈಯಿಂಗ್ ಪೊಸಿಷನ್ಸ್ ಆಗಿರ್ಬೋದು, ಎರಡೂ ಸ್ಟಕ್ಕಪ್ಪಲ್ಲಿದ್ದಾರೆ. ಸಪೋಸ್ ಈ ಲೆವೆಲ್ನ ಇವತ್ತಿನ ಲೋ ಲೆವೆಲ್ನ ಬ್ರೇಕ್ಔಟ್ ಆದರೆ ನೀವು ಇಲ್ಲಿ ತನಕ ವೆಯ್ಟ್ ಮಾಡಿ ಆರಾಮ್ಸೆ 620 ತನಕ ಮಾರ್ಕೆಟ್ ಕಣ್ಣು ಮುಚ್ಕೊಂಡು ಬರುತ್ತೆ. ನಿನ್ನೆ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಹೇಳಿದ್ದೆ ನಾನು ಆ ಲೆವೆಲ್ನ ಟಚ್ ಮಾಡಿ ಬರುತ್ತೆ ಅಂತ. ನಿನ್ನೆ ನಿಮಗೆ ಆ ಲೆವೆಲ್ನ ಮಾರ್ಕೆಟ್ ಟಚ್ ಮಾಡಿ ರಿಟರ್ನ್ ಆಗಿ ಮತ್ತೆ ಅದನ್ನು ಹೋಗಿ ಬ್ರೇಕ್ಔಟ್ ಮಾಡಿದೆ. ಯಾವ ಲೆವೆಲ್ ಅನ್ನೋದು ಕೂಡ ನಿನ್ನೆ ನಿಮಗೆ ತೋರಿಸ್ತೀನಿ ನೋಡಿ. ಮಾರ್ಕೆಟಲ್ಲಿ ನಾನು ನಿನ್ನೆ ಲೈಕ್ ಆಫ್ಟರ್ ದಟ್ ನಾನು ವಿಡಿಯೋ ಪೋಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆದಮೇಲೆ ಕೆಲವೊಂದು ಮೆಸೇಜ್ಗಳು ಬಂತು ಸ್ಟೂಡೆಂಟ್ಸಿಂದ, ಸರ್ ನೀವು ಹೇಳ್ದಂಗೆ ಎಕ್ಸಾಕ್ಟ್ ಮಾರ್ಕೆಟ್ ರೀಚ್ಡ್ ದಟ್ ಲೆವೆಲ್ ಆ್ಯಂಡ್ ಬೌನ್ಸ್ಡ್ ಬ್ಯಾಕ್ ಅಂತ. ಎಸ್, ಸೊ ಅದೇ ಕೂಡ ಆಗಿದ್ದು. ಮಾರ್ಕೆಟ್ ನಿಮಗೆ ಎಕ್ಸಾಕ್ಟ್ ಎಲ್ಲಿ ತನಕ ಹೋಗ್ಬೋದು, ಎಲ್ಲಿಂದ ರಿಟರ್ನ್ ಆಗ್ಬೋದು ಅನ್ನೋದು ನಿಮಗೆ ನಾಲೆಡ್ಜ್ ಇದ್ದರೆ ದಿಸ್ ಈಸ್ ದ ಲೆವೆಲ್. ನಾನು ನಿನ್ನೆ ನಿಮಗೆ ಪೋಸ್ಟ್ ಮಾಡಿದ ಲೆವೆಲ್ ಇದು. ಮಾರ್ಕೆಟಲ್ಲಿ ಅಪ್ ಟು ನೀವು ಹೋಗಿ ನಾಳೆ ನಿನ್ನೆದು ನೀವು ವಿಡಿಯೋ ನೋಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಮಾರ್ಕೆಟ್ ಮೈಟ್ ಬಿ ಪಾಸಿಬಲ್ ರೀಚ್ ದಿಸ್ ಲೆವೆಲ್ ಅಂತ. ಈ ಲೆವೆಲ್ನ ರೀಚ್ ಆಗೋ ಚಾನ್ಸಸ್ ಇದೆ ಅಂತ. ಎಕ್ಸಾಕ್ಟ್ ಈ ಲೆವೆಲ್ನ ಹೋಗಿ ಟಚ್ ಮಾಡಿ ರಿಟರ್ನ್ ಕೊಟ್ಟು ಮತ್ತೆ ಬೌನ್ಸ್ ಆಗಿ ಅಲ್ಲೇ ಹೋಲ್ಡ್ ಮಾಡಿ ಮತ್ತೆ ರಿಟರ್ನ್ ಬಂದಿದೆ. ಓಕೆನಾ? ಇದು ಕೂಡ ಒಂದು ಲೆವೆಲ್. ಆ್ಯಕ್ಚುಲಿ ನಿಮ್ಗೆ ಏನು ಇಲ್ಲಿ ಕಾಣಿಸ್ತಿದೆಯಲ್ಲ, ಇವತ್ತಿನ ಲೆವೆಲ್ ಏನು ಕಾಣಿಸ್ತಿದೆಯಲ್ಲ, ದಿಸ್ ಈಸ್ ದ ಲೆವೆಲ್. ಎಕ್ಸಾಕ್ಟ್ಲಿ ಮಾರ್ಕೆಟಲ್ಲಿ ನಿನ್ನೆ ಕೂಡ ಇತ್ತು, ಬಟ್ ನಾನು ಅಷ್ಟು ಸ್ಟ್ರೆಚ್ ಔಟ್ ಲೆವೆಲ್ನ ನೋಡಿರಲ್ಲ. ಎಷ್ಟು ಲೆವೆಲ್ ಬೇಕಿತ್ತು ಅಷ್ಟನ್ನು ನಾನು ನೋಡಿದ್ದೆ. ಸೊ ಹಾಗಾಗಿನೇ ಅದನ್ನೇ ಹೇಳ್ತಿರೋದು. ದಿಸ್ ಕಾನ್ಸೆಪ್ಟ್ ನನಗೆ ತುಂಬ ಥಿಂಗ್ಸ್ಗಳನ್ನ ನೋಡಿ ಇದು ಮಾಡಿ ನಾನು ಕಲ್ತಿರೋದು. ಇನ್ನೊಂದು ಏನಂದರೆ ಫಾರೆಕ್ಸಲ್ಲಿ ನಾನು ಇದ್ರ ಬಗ್ಗೆ ಲೈಕ್ ತುಂಬ ದಿನಗಳಿಂದ ವಾಚ್ಔಟ್ ಮಾಡ್ತಾಯಿದ್ದೆ ನಾನು ಫಾರೆಕ್ಸಲ್ಲಿ ಹೇಗೆ ಇದು ವರ್ಕ್ ಆಗ್ತಿದೆ ಅಂತ. ಸೇಮೇ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಕೂಡ ತುಂಬ ದಿನದಿಂದ ವಾಚ್ಔಟ್ ಮಾಡ್ತಿದ್ದೆ. ಐ ಆಮ್ ಹ್ಯಾಪಿ ದಟ್ ಲೈಕ್ ನಿಮಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಏನು ವರ್ಕ್ ಆಗ್ತಿಲ್ಲ ಅಂತೆಲ್ಲ. ಸಪೋರ್ಟ್ ರೆಸಿಸ್ಟೆನ್ಸ್ ಕೂಡ ಪಿಕ್ಚರ್ ಪರ್ಫೆಕ್ಟ್ ಇದೆ, ಬಟ್ ಅದಕ್ಕಿಂತಲೂ ಇದು ಇನ್ನೊಂದು ಸ್ವಲ್ಪ ಈಸಿ ವೇಯಲ್ಲಿ ಟ್ರೇಡಿಂಗು ಸೈಡ್ ವೇಸ್ ಎಲ್ಲಿ ಬೀಳುತ್ತೆ, ಟ್ರೆಂಡಿ ಎಲ್ಲಾಗುತ್ತೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಹಾಗಾಗಿನೇ ಕಲಿಬೇಕು ಅನ್ನೋರು ನಂದು ಈ 23rd ಬ್ಯಾಚ್ ಜಾಯ್ನ್ ಆಗಿ ದಿಸ್ ಕಾನ್ಸೆಪ್ಟ್ ಐ ಆಮ್ ಕಂಪ್ಲೀಟ್ಲಿ ಕಲಿಸ್ಕೊಡ್ತೀನಿ. ಆ್ಯಂಡ್ ಓಲ್ಡ್ ಸ್ಟೂಡೆಂಟ್ಸ್ಗೂ ಅಷ್ಟೇ, ನಿಮಗೆ ಯಾರು ಕಲಿಬೇಕು ಅನ್ನೋರಿದ್ರೆ ನೀವು ನನಗೆ ಪಿಂಗ್ ಮಾಡ್ಬೋದು. ನಿಮಗೆ ಡೀಟೇಲ್ಸ್ ಏನು ಬೇಕೋ ಅದನ್ನು ನಾನು ಪ್ರೊವೈಡ್ ಮಾಡ್ತೀನಿ. ಅದು ನಿಮಗೆ ಆಲ್ರೆಡಿ ಗೊತ್ತಿದೆ, ನಾನು ಯಾವ ಥರ ಓಲ್ಡ್ ಸ್ಟೂಡೆಂಟ್ಸ್ಗಳಿಗೆ ಪ್ರೊವೈಡ್ ಮಾಡ್ತೀನಿ ಅನ್ನೋದು ಕೂಡ
ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ ಆಫ್ ಇದೆ, ಲೈಕ್ ಎಲ್ಲ ವೀಡಿಯೋದಲ್ಲಿ ಹೇಳ್ತಾರೆ. ಐ ಆಮ್ ಬಿಸ್ನೆಸ್ ಮ್ಯಾನ್ ಅನ್ನೋದಕ್ಕಿಂತ ನನ್ನ ಪ್ರೊಫೆಷ್ನಲ್ ಟ್ರೇಡಿಂಗು. ಯೂಟ್ಯೂಬು ಥಿಂಗ್ಸು ನನಗೆ ಅಷ್ಟು ಏನಂದರೆ ಗೊತ್ತಿರೋದನ್ನ ಕಲಿಸ್ಬೇಕು ಅನ್ನೋದು ಅಷ್ಟೇ ಉದ್ದೇಶಕ್ಕೆ ನಾನು ಯೂಟ್ಯೂಬ್ ರನ್ ಮಾಡ್ತಿರೋದು ಬಿಟ್ಟರೆ ನನಗೇನು ಅದರಲ್ಲಿ ಕ್ಲಾಸ್ ಅರ್ನಿಂಗ್ಸ್ಗಳ ಬಗ್ಗೆ ಮಚ್ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ. ಇನ್ಸ್ಟೆಡ್ ಆಫ್ ಡೂಯಿಂಗ್ ದಟ್ ಒನ್ ಐ ಫೋಕಸ್ ಆನ್ ಟ್ರೇಡಿಂಗ್. ಇವತ್ತು ನಾನು ಮಾಡಿರೋದನ್ನ ಇನ್ನೊಂದು ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಿ ಇನ್ನೊಂದು 1 or 2 ಟ್ರೇಡ್ ಮಾಡಿದ್ರೆ ಐ ಕುಡ್ ಮೇಕ್ ಇಟ್ 50K 60K ಪರ್ ಡೇ ಮಾಡ್ಕೊಳ್ಳೋದೇನು ದೊಡ್ಡ ಮ್ಯಾಟ್ರ್ ಅಲ್ಲ ಅದು. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ. ಸ್ಲೋಲಿ ಗ್ರೋ ಆಗಿ ಹೋಗಬೇಕು ಮಾರ್ಕೆಟಲ್ಲಿ. ಒಂದು ಲೆವೆಲ್ ರೀಚ್ ಆಗಬೇಕು ಅಂದರೆ ಎಲ್ಲ ಏಣಿಯ ಎಲ್ಲ ಸ್ಟೆಪ್ನೂ ಹತ್ತಲೇಬೇಕು. ಆವಾಗಲೇ ಈಸಿಯಾಗಿ ನೀವು ರೀಚ್ ಆಗೋದು. ನೀವು ಏಣಿನ 2 ಸ್ಟೆಪ್ ಜಂಪ್ ಮಾಡ್ಕೊಂಡು ಹೋದರೆ ಅದೇ ಥರ ಸ್ಕಿಡ್ಡಾಗಿ ಕೆಳಗಡೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿದೆ. ಓಕೆ, ಥ್ಯಾಂಕ್ ಯು ಆಲ್.